ಚಿತ್ರರಂಗಕ್ಕೆ ಒಂದು ಕಪ್ಪು ಚುಕ್ಕೆ ಅಂತ ಹೇಳೋದು ಅದು ಸಮಂಜಸ ಅಲ್ಲ ಅಂತ ಅಂದ್ಕೊಳ್ತೀನಿ. ಇದು ಇನ್ನೂ ಈ ಪ್ರಕರಣ ಇನ್ನೂ ತನಿಖೆಯಲ್ಲಿ ನಡೀತಾ ಇದೆ, ಇನ್ನು ತನಿಖೆ ಆಗ್ತಾ ಇದೆ, ಪರಿಶೀಲನೆ ಇನ್ನೂ ನಡೀತಾ ಇದೆ. ಆದರೆ ಈ ಒಂದು ದುರ್ಘಟನೆ, ಇದು ಒಂದು ದುಸ್ಥಿತಿ, ಇದು ಬರಬಾರ್ದಾಗಿತ್ತು, ಇದು ಆಗಬಾರ್ದಾಗಿತ್ತು. ಇದು ಪ್ರತಿಯೊಬ್ಬರ ಜೀವನದಲ್ಲೂ ಅಲ್ಲಿ ಅಂತಂದರೆ ರೇಣುಕಾ ಸ್ವಾಮಿಯವ್ರ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆ, ಅವರ ಸಾವು, ಅವರ ಕುಟುಂಬದವರ ದುಸ್ಥಿತಿ, ಇದು ಆಗಬಾರ್ದಾಗಿತ್ತು. ಜೊತೆಗೆ ದರ್ಶನ್ ಅವರು ಕೂಡ ತುಂಬ ಒಳ್ಳೆಯ ನಟರು, ತುಂಬ ಹೆಸರಾಂತ ನಟರು. ಅವರ ಜೀವನದಲ್ಲೂ ಕೂಡ ಈ ಥರದ ಒಂದು ಘಟನೆ ಆಗಬಾರ್ದಾಗಿತ್ತು. ಇದು ಒಂದು ದುಸ್ಥಿತಿ ಸರ್. ಆದರೆ ಇದರಿಂದ ಇಡೀ ಚಿತ್ರರಂಗಕ್ಕೆ ಅದು ಒಂದು ಕಪ್ಪು ಚುಕ್ಕೆ ಅಂತ ಹೇಳೋದು ಅದು ಸಮಂಜಸ ಅಲ್ಲ. ಏನು ಸರ್? ಯಾರಿಗೆ ಎಚ್ಚರಿಕೆ? ಇದು ಎಲ್ರಿಗೂ ಎಚ್ಚರಿಕೆ ಸರ್. ಕೇವಲ ಚಿತ್ರರಂಗದವ್ರಿಗೆ ಮಾತ್ರ ಅಲ್ಲ, ಇದು ಎಲ್ರಿಗೂ ಎಚ್ಚರಿಕೆನೇ. ಅಂದರೆ ವೆಂಕಟಕೃಷ್ಣ ಭಟ್ 150 ಪೆಟ್ಟಿಗೆ ಕಿರುಜೇನಿನಿಂದ 2 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಈಗ ಸಾಮಾಜಿಕ ಜಾಲತಾಣವನ್ನು ಯಾವ ರೀತಿಯಲ್ಲಿ ಬಳಸ್ಕೋತೀವಿ, ಯಾವ ರೀತಿಯಲ್ಲಿ ಅದನ್ನು ನೋಡ್ಕೊಳ್ತೀವಿ, ಅದಕ್ಕೆ ನಾವು ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡ್ತೀವಿ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ಈಗ ಸಮಯ. ಎಸ್ ಸರ್. ಆಮೇಲೆ ಏನೇ ಇದ್ರೂ ಕೂಡ ಸರ್, ಕಾನೂನಿದೆ. ಅದೇನೇ ಇದ್ರೂ ಕೂಡ ಕಾನೂನು ಪ್ರಕ್ರಿಯೆ ಏನಿದೆ ಅದಕ್ಕೆ ನಾವು ಬದ್ಧವಾಗಿರಬೇಕು. ಜೊತೆಗೆ ಈ ಥರದ ಒಂದು ಪ್ರಕರಣ ಆದಾಗ ನನಗನ್ಸೋ ಮಟ್ಟಿಗೆ ಅದು ಸೈಬರ್ ಪೊಲೀಸ್ ಅಂತ ಇದೆ ಸರ್, ಅದು ಅವರಿಗೇನಾದರೂ ಜವಾಬ್ದಾರಿ ವಹಿಸಿದ್ದಿದ್ರೆ ಅದು ಈ ಥರದ್ದು ಈ ಮಟ್ಟಕ್ಕೆ ಇದು ಹೋಗ್ತಾನೆ ಇರಲಿಲ್ಲ ಅಂತ ಅಂದ್ಕೊಳ್ತೀನಿ ಸರ್. ಆದರೆ ಇದು ದುಸ್ಥಿತಿ, ಇದು ಆಗಬಾರ್ದಾಗಿತ್ತು, ಈ ದುರ್ಘಟನೆಯೇ ಆಗಬಾರ್ದಾಗಿತ್ತು. ತುಂಬ ಬೇಜಾರು ಸರ್, ತುಂಬ ಸಂಕಟ ಇದೆ.